ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅವ್ರ ಮನೆ ಮ್ಯಾಗ JCB ಏರ್ಸುವುದು. ಯಾರು ನಮ್ಮ ಹಿಂದೂಗಳ ಭಾವನೆಗಳಿಗೆ ಯೋಗಿ ಮಾದರಿ ಸರ್ಕಾರ ಕರ್ನಾಟಕ ಬೇಕೋ ಬೇಡ ಅಂದ್ರೆ ಎಲ್ಲರೂ ಜಾತಿ ಬಿಟ್ಬಿಡ್ರಿ. ನಾ ದಲಿತ, ನಾ ಒಕ್ಕಲಿಗ, ನಾ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಕುರುಬ, ನಾ ವಾಲ್ಮೀಕಿ, ಸನಾತನ ಧರ್ಮ ಉಳಿದ್ರೆ ಪೊಲೀಸ್ರೇನ್ರಿ? ಇವತ್ತು ಸಿದ್ದರಾಮಯ್ಯ ಸರ್ಕಾರ ಐತಿ, ಅವನು ಬಿಟ್ಟು ಬಿಡಯ್ಯ ಅಂದ್ರೆ ಬಿಟ್ಟು ಬಿಡ್ತಾರೆ. ನಾಳೆ ನಾ ಬಂದೆ ತೊಳ್ಕೊಳ್ಳಿ, ನಮ್ಮ ಗಣಪತಿ ಮ್ಯಾಗ ಕಲ್ಲು ಹೋಗ್ತಾರಂತ ಅದೇ ಪೊಲೀಸರು ಹೇಳ್ತಾನೆ, ಸೆಕ್ಯೂರಿಟಿ ಕೊಡ್ರಿ, ಅದು ಇಲ್ಲಿಗಲ್ ಮಸೂತಿ ಐತಿ ಕೆಡಿಬೇಡಿ. ಅದೇ ಪೊಲೀಸಲ್ಲಿ ಅತಿ ಚಾಲು ಮಾಡ್ತಾರೆ. ಹೆಂಗಿರ್ತದೆ ಸರ್ಕಾರ? ಏನೋ ಅಂತಾರಲ್ಲ, ನಾವು ಹ್ಯಾಂಗೆ ಗಟ್ಟಿರ್ಬೇಕು ಅಂದ್ರೆ ಸಂಪತ್ತು ನಿಲ್ತದೆ. ನಾವು ಗಟ್ಟಿದ್ರೆ ಕರ್ನಾಟಕದಲ್ಲಿ ಹೊಸ ಬದಲಾವಣೆ ಆಗ್ತದೆ. ನೋಡಿ 2 ಲಕ್ಷ ಪೋಸ್ಟ್ಗಳು ಖಾಲಿಯಾದ ಕರ್ನಾಟಕ. ಪೊಲೀಸ್ ಇಲಾಖೆಯಲ್ಲಿ 18,000 ಪೋಸ್ಟ್ಗಳು ಖಾಲಿಯಾದ. ಇವತ್ತು ರಾಜ್ಯಕ್ಕೆ ಹೆಚ್ಚು ನೇಮಕಾತಿ ಯಾವ್ದಾಗಬೇಕಾಗಿದೆ? ಮೊದಲು ಪೊಲೀಸರು ಆಗ್ಬೇಕಾಗಿದೆ. ಪೊಲೀಸರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಈ ಮಕ್ಕಳಿಗೆ ಕಲ್ಲು ಹೋಗ್ಯಾರ್ದು ಎಲ್ಲಾದ್ರೂ ಬರೋಬ್ಬರಿ ಅಂಗಡಿ ಬಂದ್ ಆಗ್ತದೆ. ಪೊಲೀಸರ ಸಂಖ್ಯೆ ಕಡಿಮೆ ಆಗಿದೆ, ಒಮ್ಮೆ ಗದ್ದಲ ಎದ್ದು ಬರ್ತದೆ, ಪೊಲೀಸ್ ಕಂಟ್ರೋಲ್ ಆಗೋದಿಲ್ಲ. ಆಗ ಅದಕ್ಕೆ ಏನು ಮಾಡ್ತಾರೆ? ಯಾವ ಮುಖ್ಯಮಂತ್ರಿ ಗೃಹ ಮಂತ್ರಿ ರಾಜೀನಾಮೆ ಕೊಡೋದಿಲ್ಲ, ಆ ಪೊಲೀಸ್ SP ಟ್ರಾನ್ಸ್ಫರ್ ಮಾಡಿದೆ, PSI ಟ್ರಾನ್ಸ್ಫರ್ ಮಾಡಿದೆ. ಈ ರೀತಿ ರಕ್ಷಣೆ ನಮಗಿಲ್ಲ ಅಂದಾಗ, ನಮ್ಮ ಗೋವುಗಳಿಗೆ ರಕ್ಷಣೆ ಇಲ್ಲ, ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದಾಗ ಮುಂದಿನ ದಿವಸಗಳನ್ನ ಕೈ ಮುಗಿದು ತಿಳ್ಕೊತೀನಿ. ಮದ್ದೂರ್ನಾಗ ಹೆಂಗೆ ಜನ ಒಂದಾರು ಕಾಬ್ರಾಗ್ಬಿಟ್ಟಾರೆ. ಮದ್ದೂರ್ನಾಗ ನಮ್ಮ ಕಾರ್ಯಕ್ರಮ ನೋಡಿ, ಈ ಕೇಸರಿ ಯಾರು ಹಾಕೋತಿದ್ದಿಲ್ಲ ಈ ಭಾಗದಾಗ. ನಮ್ಮ ಕಡೆ ಫುಲ್ ನಾವು ಜೋರಾಟ ಇರ್ತೀವಿ. ನಮ್ಮ ಬಿಜಾಪುರ್ನಾಗ DJ ಮೊನ್ನೆ ಹೊಡೆದ್ವಿ. ಸಿದ್ದರಾಮಯ್ಯ ಏನು ಮಾಡ್ಕೋತಾನೆ ಮಾಡ್ಕೊಳ್ಬೇಕು. ನಾವು ಹೇಳ್ಬಿಟ್ಟಲ್ಲ ಮುಸ್ಲಿಂ ಮಂತ್ರಿ ಒಂದೇ ಪಾಯಿಂಟ್ ಅಂದ್ರೆ ಒಂದು ಹಿಂದೂ ಓಟು ಬೀಳಾದಂಗೆ ಮಾಡ್ತೀವಿ. ಮುಂದೆ ಸಲ ಫುಲ್ ಬಿಜಾಪುರ್ನ DJ ಪೊಲೀಸರು ಕೂಡ ನಾವು ಡ್ಯಾನ್ಸ್ ಮಾಡಿದ್ವಿ. ನಿಮ್ಮಲ್ಲಿ ಪರ್ಮಿಷನ್ ಕೊಡೋದಿಲ್ಲ, ಯಾಕಂದ್ರೆ ನೀವು ಆಯ್ಕೆ ಮಾಡಿದಂಥ ಮುತ್ತೂರಂತ ಕರ್ನಾಟಕ ವಿಧಾನಸಭೆಗೆ ಯಾವ ಬಂದಿಲ್ಲ. ಗೆರೆಗಳು 224ರಾಗ ಒಂದು ರತ್ನ ಮಟ್ಟ ಕಳಿಸಿದ್ವಿ. ಆ ರತ್ನ ಬಿಜಾಪುರ ಬರ್ತದಂತ, ನನ್ನ ವಿರುದ್ಧ ನಿಂತಿರ್ತದ. ಮುಂದಿನ ಸಲ ಡಿಪಾಸಿಟ್ ಚಿಕ್ಕಬಳ್ಳಾಪುರ ಹೋದ್ರೆ ಸಾಕು. ಅತ್ಯಂತ ಹೋಗ್ಯಾರ ಬಿಜಾಪುರ. ಏನು ಮಾಡುವಾಗ ಬಿಜಾಪುರ್ನಾಗ ನಾವು ಹಿಂದೂಗಳು ಬಂದಿದ್ವಿ. ನನ್ನ ಬಳಿ ಅವ್ರು 130 ನಾವು 155. ನಮ್ಮಲ್ಲಿ ಜಾತಿನೇ ಇಲ್ಲ, ಒಂದೇನೋ ಹಿಂದೂ. ನೀವು ಹೆಂಗೆ ಓಟ್ ಹಾಕ್ಬೇಕಪ್ಪ ಅಂದ್ರೆ ನಾವು ಕುಟುಂಬ ಹಾಕ್ತಾನೆ ಸಿದ್ದರಾಮಯ್ಯ ಹೇಳ್ರಿ, ಆಯ್ತು ಹಂಗೆ ಓಟ್. ನಿಮಗೆ ಮುಂದಿನ ಜನ್ಮ ಹೆಂಗಾದ್ರು ಹೇಳಿರಿ, ಮುಂದಿನ ಜನ್ಮ ಏನಾದ್ರು ಇದ್ರೆ ನಾನು ಮುಸಲ್ಮಾನಾಗಿ ಹುಟ್ಟಿರ್ತೇನೆ. ಅಪ್ಪ ಅಲ್ಲೊಬ್ಬ ಭದ್ರಾವತಿ ಏನಾದವ ಮುಂದೆ ಅಲ್ಲ ಪುನರ್ಜನ್ಮ. ಇಲ್ಲಿ ಕೊಡ್ತಾರೆ ಇಬ್ರು. ಪುನರ್ಜನ್ಮ ಅನ್ನೋಂಥದ್ದು ಯಾವ ಧರ್ಮದಲ್ಲಿ ಇದೆ ಗುರುಗಳೇ? ಸನಾತನ ಧರ್ಮದಾಗಿದೆ. ಇಸ್ಲಾಂದಲ್ಲಿ ಪುನರ್ಜನ್ಮನೇ ಇಲ್ಲ. ಅವರು ಒಬ್ಬ ಹಿಂದೂ ಹೊಳಕೊಂಡೇ ಸೀದಾ ಜನ್ನತ್ ಹೋಗ್ತಾರೆ. ಜನ್ನತ್ ಪ್ಲಾನ್ ಐತಿ. ಅಲ್ಲಿ 72 ಸುಂದರವಾದ ಕನ್ಯೆ ಇವರು ಸ್ವಾಗತಕ್ಕೆ ನಿಂತಿರ್ತಾರೆ. ಏನಂದ್ರೆ ಒಬ್ಬ ಹಿಂದೂ ಕೊಂದಿದ್ದಕ್ಕೆ ಸ್ವಾಗತ. ಅವ್ರ ಹೈಟ್ ಎಷ್ಟು ಬಿಡ್ತೈತನ ಕನ್ಯೆಯವರು 32 ಫೂಟ. ಇವ್ರು ಯಾಕಿರ್ತಾರೆ 5 ಬೇಡ 6 ಫೂಟ್ ಇರ್ತಾರೆ. ಏನಾಕಿದ್ರೆ ಮ್ಯಾಗಿನ ಇಡೀ ಜನ್ನತ್ನ ಅಂದ್ರೆ ಈ ಧರ್ಮ ನಮ್ಮ ಧರ್ಮ ಹೇಳ್ತದೆ ಪುನರ್ಜನ್ಮ. ಮುಂದೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಮನುಷ್ಯನಾಗಿ ಹುಟ್ಟಿಯ, ಕೆಟ್ಟ ಕೆಲಸ ಮಾಡಿದ್ರೆ ಒಂದು ಯಾವುದೋ ಕೆಟ್ಟ ಪ್ರಾಣಿಯಾಗಿ ಹುಟ್ಟಿಯಾಸ. ಇಂಥ ರಾಜಕಾರಣಿಗಳು ಎದಕ್ಕೆ ಅವರು ಮುಸ್ಲಿಮರಲ್ಲಿ ಕೆಲವು ಮೌಲ್ಯಗಳು ಹೇಳಿದ್ರು.
ಇವರೆಲ್ಲ ನಾಟಕ ಮಾಡ್ತಾರೆ ಮಕ್ಕಳು ಮುಸಲ್ಮಾನ್ ಹೋಗ್ಕೋಬೇಕು, ಇವರೇನು ಜನ್ನತಕ್ಕೆ ಹೋಗೋದಿಲ್ಲ, ಯಾವುದಕ್ಕೂ